Good morning, students. Previous class discussed the industrial sector, fiscal reforms, and financial reforms. We can study in the previous class, but today class we discuss the what are the reforms in the public sector as well as the external sector. ಹಿಂದಿನ ತರಗತಿಯಲ್ಲಿ ನಾವು ರಾಜ್ಯಾದಾಯ ನೀತಿಯ ಒಂದು ಸುಧಾರಣೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಹಣಕಾಸಿನ ಒಂದು ವಲಯದ ಬಗ್ಗೆ ಸುಧಾರಣೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಅದೇ ರೀತಿ ಕೈಗಾರಿಕಾ ವಲಯದ ಸುಧಾರಣೆ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಇಂದಿನ ತರಗತಿಯಲ್ಲಿ ನಾವು ಸಾರ್ವಜನಿಕ ವಲಯದ ಸುಧಾರಣೆಗಳು ಮತ್ತು ಆಂತರಿಕ ವಲಯಗಳ ಒಂದು ಸುಧಾರಣೆಯ ಬಗ್ಗೆ ನಾವು ಇಂದು ಮಾತಾಡ್ತಾ ಇದ್ದೇವೆ. ಬಾಹ್ಯ ವಲಯದ ಬಗ್ಗೆ ನಾವು ಇಂದು ಅಧ್ಯಯನ ಮಾಡ್ತಾ ಇದ್ದೇವೆ. ಪಬ್ಲಿಕ್ ಸೆಕ್ಟರ್ ನಥಿಂಗ್ ಬಟ್ ದಿ ಇಫ್ ದ ಎವ್ರಿ ಇಂಡಸ್ಟ್ರಿ ಆರ್ ಎನಿ ಇನ್ಫ್ರಾಸ್ಟ್ರಕ್ಚರ್ ಕ್ಯಾನ್ ವರ್ಕಿಂಗ್ ಅಂಡರ್ ದ ಲೀಡರ್ಶಿಪ್ ಆಫ್ ದ ಗೌರ್ಮೆಂಟ್. ಇಲ್ಲಿ ಸರ್ಕಾರದ ಒಂದು ನೀತಿ ನಿಯಮಕ್ಕೆ ಅನುಗುಣವಾಗಿ ಸರ್ಕಾರದ ಒಂದು ನೀತಿ ನಿರ್ದೇಶನಗಳಿಗೆ ಒಳಪಟ್ಟಿರುವಂಥ ಒಂದು ವಲಯ ಅಂತಂದರೆ ಸಾರ್ವಜನಿಕ ವಲಯ. ಪಬ್ಲಿಕ್ ಸೆಕ್ಟರ್ ಕ್ಯಾನ್ ವರ್ಕಿಂಗ್ ಅಕಾರ್ಡಿಂಗ್ ಟು ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ದಿ ಸಮ್ ಆಫ್ ದ ಪಬ್ಲಿಕ್ ಪೀಪಲ್ ಕ್ಯಾನ್ ಇನ್ವೆಸ್ಟ್ ಸಮ್ ಪರ್ಸೆಂಟೇಜ್ ಆಫ್ ದ ಮನಿ ಇನ್ ದಿ ಪಬ್ಲಿಕ್ ಸೆಕ್ಟರ್. ಈ ಒಂದು ಸಾರ್ವಜನಿಕ ವಲಯ ಅಂತಂದರೆ ಭಾರತ ಸರ್ಕಾರದ ಎಲ್ಲ ಒಂದು ನೀತಿ ನಿಯಮಗಳಿಗೆ ಒಳಪಟ್ಟಿದ್ದು ಇಲ್ಲಿ ಹಲವಾರು ಸಾರ್ವಜನಿಕ ವಲಯದ ಜನರು ತಮ್ಮದೇ ಆದಂಥ ಒಂದು ಹೂಡಿಕೆಯನ್ನು ಕೂಡ ಕೆಲವೊಂದಿಷ್ಟು ಹಣವನ್ನು ಹೂಡಿಕೆಯನ್ನು ಮಾಡಿರ್ತಾರೆ. In the time of the 1991, government can huge losses in a public sector. That's why that time government can public sector, some of the industries can hand over to the private sector because government not able to maintain all industry in a equal way. That's why government of India decided to the some of the losing industry can hand over to the private sector. ಇಲ್ಲಿ ಭಾರತ ಸರ್ಕಾರ ಆಗಿರ್ಬೋದು, ಸರ್ಕಾರಕ್ಕೆ ಎಲ್ಲ ರೀತಿಯಂಥ ಕೈಗಾರಿಕೆಗಳನ್ನು ಸಮಾನತೆಯವಾಗಿ ಅವುಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯವಾಗದಿದ್ದಕ್ಕಾಗಿ ಅವರು ಖಾಸಗಿ ವಲಯಕ್ಕೆ ಆ ಒಂದು ಕೈಗಾರಿಕೆಗಳನ್ನು ಏನು ಮಾಡಿದ್ರು, ಹಸ್ತಾಂತರವನ್ನು ಮಾಡಿದರು. ಆ ಒಂದು ಕೈಗಾರಿಕೆಗಳ ಹಸ್ತಾಂತರ ಮಾಡೋದ್ರಿಂದ ಇಲ್ಲಿ ಖಾಸಗಿ ವಲಯದ ಉದ್ದಿಮೆದಾರರು ಸಾರ್ವಜನಿಕ ವಲಯದ ಕೈಗಾರಿಕೆಯನ್ನು ತೆಗೆದುಕೊಂಡು ಆ ಒಂದು ಕೈಗಾರಿಕೆಗಳನ್ನು ಕೂಡ ಏನು ಮಾಡಿದ್ರು ಅಂದರೆ ಅಭಿವೃದ್ಧಿಯನ್ನು ಮಾಡ್ತಾಯಿದ್ರು. ಅದಕ್ಕಾಗಲಿ ಈಗ ಸಾರ್ವಜನಿಕರ ಸುಧಾರಣೆಯು ಕೂಡ ಏನಾಗುತ್ತೆ, ಬಹಳಷ್ಟು ಆಯಿತು. The government took a various measures of the making a necessary reforms in the public sector in the 1991. 1991ರಲ್ಲಿ ಸರ್ಕಾರವು ಆ ಒಂದು ಸುಧಾರಣೆಗಳನ್ನು ಮಾಡಲಿಕ್ಕೆ ಯಾವ ರೀತಿಯಾದಂಥ ಅವಶ್ಯಕವಾದಂಥ ಒಂದು ನೀತಿ ನಿಯಮಗಳಿದ್ದಾವೆ ಅವುಗಳನ್ನು ಕೂಡ ಜಾರಿಗೆ ತಂತು. ಇನ್ ದ ಇಯರ್ 1991 ಗೌರ್ಮೆಂಟ್ ಟೇಕಿಂಗ್ ಅ proper decision and which rules and regulations are very necessary to the reforms of the public sector enterprise, and also government implemently policy in a proper way. These policies are the very helpful to the not only the government as well as the private entrepreneurship. ಅಂದರೆ ಇಲ್ಲಿ ಸರ್ಕಾರವು ಕೂಡ ಏನು ಮಾಡ್ತಂದರೆ ಯಾವ ಒಂದು ಅವಶ್ಯಕವಾಗಿದ್ದಾವೆ ಆ ಒಂದು ನೀತಿ ನಿಯಮಗಳನ್ನ ಕೂಡ ಇಲ್ಲಿ ಜಾರಿಗೆ ತಂದಿತ್ತು. ಅಷ್ಟೇ ಅಲ್ಲದೆ ಇದು ಸರ್ಕಾರಕ್ಕೆ ಅಷ್ಟೇ ಅಲ್ಲದೆ ಖಾಸಗಿ ವಲಯಕ್ಕೂ ಕೂಡ ಅಂತ ಬಹಳಷ್ಟು ಸುಧಾರಣೆ ಕೂಡ ಆಗ್ತಾ ಇದ್ದಾವೆ. Reduction in the number of industry reserved for the public sector to 8 as against 17 reserved because in the public sector remains first point.
reduction the number of industries for the reserved for the public sector nothing but these type of the industries can maintain only government, but afterwards if the government can some of the other industries also hand over to the private sector. That's why the number of industries can reduction for reserved under the government. ಈ ಒಂದು ಸರ್ಕಾರದ ಒಂದು ವಲಯದಲ್ಲಿರುವಂಥ ಕೈಗಾರಿಕೆಗಳನ್ನು ಏನು ಮಾಡುತ್ತಂದರೆ ಕಡಿಮೆ ಮಾಡಿಗೋಸ್ಕರ ಏನು ಮಾಡುತ್ತಂದರೆ ಇಲ್ಲಿ ಸರ್ಕಾರವು 8ರಿಂದ ಇದ್ದಂಥ ಇಂಡಸ್ಟ್ರಿಯನ್ನು 17 ಇಂಡಸ್ಟ್ರಿಯನ್ನು ಏನು ಮಾಡ್ತಂದ್ರೆ ಖಾಸಗಿ ವಲಯಕ್ಕೆ ಕೂಡ ಹಸ್ತಾಂತರ ಮಾಡಿತು. ಇಫ್ ದ ಗೌರ್ಮೆಂಟ್ reduction the number of industries reserved for the public sector to 8 against 17 reserved earlier. Before government can 17 industries can reserve for the public sector, but afterwards only 8 industry can be reserved for the public sector and the remaining industries can adhere to the private sector. That's why the reduction in the number of industries in the public sector under, that's why remaining industries can hand over to the private sector and private sector also the improving the industries in a economic situation. ಇಲ್ಲಿ ಸರ್ಕಾರವು ಕೂಡ ಏನು ಮಾಡ್ತು, ಮೊದಲು 17 ಇಂಡಸ್ಟ್ರಿಗಳನ್ನು 17 ಕೈಗಾರಿಕೆಗಳನ್ನು ಹೊಂದಿತ್ತು. ಆಮೇಲೆ ಏನು ಮಾಡ್ತು, ಆ 17 ಕೈಗಾರಿಕೆಗಳು ಸಾರ್ವಜನಿಕ ವಲಯಕ್ಕೆ ಮೀಸಲಾಗಿದ್ದನ್ನು 8ಕ್ಕೆ ಇಳಿಸಲಾಯಿತು. ಇಲ್ಲಿ ಸರ್ಕಾರದ ಮೇಲೆ ಏನಾಯಿತು ಅಂದರೆ ಬಹಳಷ್ಟು ರೀತಿಯಾದಂಥ ಒತ್ತಡ ಇರೋದ್ರಿಂದ ಆ ಒಂದು ವಲಯಗಳ ಒಂದು ಕೈಗಾರಿಕೆಗಳನ್ನು ಕೂಡ ಏನಂತಂದರೆ 17ರಿಂದ 8ಕ್ಕೆ ಇಳಿಸ್ತಾಯಿತು. And the second point, in the public sector, if anyone can invest the amount, some of the rules and regulations are the implemented before the new economic policy. But after implemented the new economic policy, rules and regulations are the reduced and it is more helpful to the private sector investment. It is most helpful to the private sector entrepreneurship, as well as the private sector investor also very easily invest their capital in the ಎಕ್ನಾಮಿ. ಭಾರತದ ಒಂದು ಆರ್ಥಿಕತೆಯಲ್ಲಿ ಮೊದಲು ಏನಾಗಿತ್ತಂದರೆ 1991ರ ಮೊದಲು ಇಲ್ಲಿ ಯಾವುದೇ ರೀತಿಯಾದಂಥ ಹಣವನ್ನು ನಾವು ಹೂಡಿಕೆ ಮಾಡಬೇಕಂದ್ರೆ ಕೆಲವೊಂದಿಷ್ಟು ನೀತಿ ನಿಯಮಗಳು ಕೂಡ ಸಾರ್ವಜನಿಕ ವಲಯದಲ್ಲಿದ್ದು, ಆದರೆ ಯಾವಾಗ ಒಂದು 1991ರಲ್ಲಿ ನೂತನ ಆರ್ಥಿಕ ನೀತಿ ಜಾರಿಗೆ ಬಂತು, ಆವಾಗ ಎಲ್ಲ ಇದ್ದಂಥ ಒಂದು ನೀತಿ ನಿಯಮಗಳನ್ನು ಕಡಿಮೆ ಮಾಡಿಕೊಂಡು ಆವಾಗ ಸರ್ಕಾರವು ಖಾಸಗಿ ಉದ್ಯಮಿದಾರರಿಗೆ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ಹಣವನ್ನು ಹೂಡಿಕೆ ಮಾಡಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಅಂತ ಬಹಳಷ್ಟು ರೀತಿಯಾದಂಥ ಒಂದು ಖಾಸಗಿ ಉದ್ಯಮಿದಾರರು ದಕ್ಷ ರೀತಿಯಿಂದ ಅಥವಾ ಅದು ಒಂದು ಒಳ್ಳೆಯ ರೀತಿಯ ಒಂದು ಉದ್ದೇಶಕ್ಕೋಸ್ಕರ ಕೂಡ ಅಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ರು. ಆ್ಯಂಡ್ ದಿ ಪ್ರೈವೇಟ್ ಸೆಕ್ಟರ್ ಇನ್ವೆಸ್ಟ್ಮೆಂಟ್ ಇಟ್ ಈಸ್ ದಿ ಮೋರ್ ಎಫಿಷಿಯಂಟ್ ಟು ದಿ ಎಕನಾಮಿ, ಬಿಕಾಸ್ if the government can concentrate on the all the sector, but private entrepreneurship mainly concentrate on the only one sector, nothing but the only one industry. That's why if the private sector investment is the more efficient to the industry, that's why government can avoid the some of the rules and regulation in the time of the investment. That's why private sector can easily growth, and also the private entrepreneurs can more percentage of the money can efficiently invest in the ಎಕ್ನಾಮಿ. ಈ ಒಂದು ಭಾರತ ದೇಶದ ಒಂದು ಆರ್ಥಿಕತೆಯಲ್ಲಿ ಖಾಸಗಿ ಉದ್ಯಮಿದಾರರು ಹೆಚ್ಚಿನ ಹಣವನ್ನು ಅಂತ ಹೂಡಿಕೆ ಮಾಡಲಿಕ್ಕೆ ಆರಂಭ ಮಾಡಿದ್ರು. ಅಷ್ಟೇ ಅಲ್ಲದೆ ಅವರು ಹೆಚ್ಚಿನ ರೀತಿಯಿಂದ ಹಣವನ್ನು ಹೂಡಿಕೆ ಮಾಡಿದ ನಂತರ ಕೂಡ ಅಂದರೆ ಬಹಳಷ್ಟು ರೀತಿಯಾಗಿ ಆರ್ಥಿಕತೆಗೂ ಕೂಡ ಅಂತ ಬಹಳಷ್ಟು ಸಹಕಾರಿಯಾಯಿತು. And next point,
giving a higher degree of the management autonomy to those public sector enterprise which are earning higher profit. Who are working in the management section, that entrepreneurs can earning the higher profit and judge appropriate. ಅಂದರೆ ಇಲ್ಲಿ ಸಾರ್ವಜನಿಕ ವಲಯದಲ್ಲಿರುವಂಥ ಆಡಳಿತ ಮಂಡಳಿಯಲ್ಲಿರುವಂಥ ಕೆಲವೊಂದು ಉದ್ಯಮಿದಾರರು ಏನು ಮಾಡ್ತಾರೆ ಅಂದರೆ ಹೆಚ್ಚಿನವಾದಂಥ ಒಂದು ಲಾಭಕ್ಕಾಗಿ ಇಲ್ಲಿ ಲಾಭವನ್ನು ಬಯಸ್ತಾ ಇದ್ರು, ಅಷ್ಟೆಲ್ಲ ಸರಿಯಾಗಿ ಕೂಡ ನಿರ್ಣಯವನ್ನು ಕೂಡ ಕೊಡ್ತಾ ಇದ್ರು. ಆದರೆ ಅವರು ಏನು ಮಾಡ್ತಾರೆ ಅಂದರೆ ತಮ್ಮಕ್ಕೆ ಅನುಕೂಲವಾಗಿ ತಮ್ಮಕ್ಕೆ ಅನುಕೂಲಕ್ಕಾಗಿ ಅದನ್ನು ಏನು ಮಾಡ್ತಾರೆ ಅಂದರೆ ಲಾಭವನ್ನು ಬಳಸ್ತಾ ಇದ್ರು. ಬಟ್ ಇಲ್ಲಿ ಏನಾಗ್ತದೆ ಅಂದರೆ ಆಮೇಲೆ ಅಕಾರ್ಡಿಂಗ್ ಟು ದ ಮೆಮೊರೇಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಥಿಂಗ್ ಬಟ್ ಇಫ್ ದ ಡಿಪೆಂಡ್ ಅಪಾನ್ ದಿ ಎಂಟರ್ಪ್ರಿನರ್ಶಿಪ್. The sum of the time management cannot properly measuring the profit of the industry because some percentage of the money can distribute among the various management ಮೆಂಬರ್ಸ್. ಇಲ್ಲಿ ಆಡಳಿತ ಮಂಡಳಿಯ ಸದಸ್ಯರಂತೆ ಕೆಲವೊಂದಿಷ್ಟು ಸಮಯದಲ್ಲಿ ಸರಿಯಾದ ರೀತಿಯಂಥ ಲಾಭಾಂಶದ ಒಂದು ಸರಿಯಾದ ರೀತಿಯಲ್ಲಿ ಅದನ್ನು ಲೆಕ್ಕಾಚಾರ ಕೊಟ್ಟಿರೋದಿಲ್ಲ. ಯಾಕಂದರೆ ಅದು ಕೆಲವೊಂದಿಷ್ಟು ಹಣದಲ್ಲಿ ಏನಾಗ್ತದೆ ಹೆಚ್ಚಿನ ಲಾಭದಲ್ಲಿ ಕೂಡ ಅವರು ಕೂಡ ಏನು ಮಾಡ್ತಾರೆ ಆಡಳಿತ ಮಂಡಳಿ ತಮ್ಮಲ್ಲಿ ಕೂಡ ಒಂದು ಹಣವನ್ನು ಕೂಡ ಹಂಚಿಕೆ ಮಾಡಿರ್ತಾರೆ. ಬಿಕಾಸ್ ದಿ ಮ್ಯಾನೇಜ್ಮೆಂಟ್ ಇಟ್ ಈಸ್ ದಿ ಪಿಲ್ಲರ್ ಆಫ್ ದ ಇಂಡಸ್ಟ್ರಿ. ವಿದೌಟ್ ಮ್ಯಾನೇಜ್ಮೆಂಟ್ ಹೌ ಟು ಕ್ಯಾನ್ ಇಂಡಸ್ಟ್ರಿ move, and also the management can they take a decision and take a proper instruction according to the economic situation. ಆರ್ಥಿಕ ಸಂದರ್ಭಕ್ಕೆ ಅನುಗುಣವಾಗಿ ಸರಿಯಾದ ರೀತಿಯಾದಂಥ ಒಂದು ನಿರ್ಣಯವನ್ನು ಮತ್ತು ಸರಿಯಾದ ರೀತಿಯಂಥ ನೀತಿ ನಿಯಮಗಳನ್ನ ಇಲ್ಲಿ ರೂಪಿಸೋದ್ರಿಂದ ಏನಾಗ್ತದೆ ಅಂದರೆ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೂಡ ಆಗ್ತದೆ ಬಹಳಷ್ಟು ಕೂಡ ಆಡಳಿತ ಮಂಡಳಿಗಳು ಕೂಡ ಅಂದರೆ ಹೆಚ್ಚಿನ ಲಾಭಕ್ಕಾಗಿ ಹವಣಿಸ್ತಾ ಇರ್ತದೆ. ಬಟ್ ಆ ಹೆಚ್ಚಿನ ಲಾಭವು ಕೂಡ ದೊರೆತಿದ್ದಾಗ ಏನು ಮಾಡ್ತದೆ ಅಂದರೆ ಅವು ಸರಿಯಾದ ರೀತಿಯಲ್ಲಿ ಕೂಡ ಕೈಗಾರಿಕೆ ಕೂಡ ಮುನ್ನಡೆಯೋದಿಲ್ಲ. ನೆಕ್ಸ್ಟ್ ಒನ್, ಪ್ರೋಗ್ರೆಸಿವ್ ರಿಡಕ್ಷನ್ ಆಫ್ ದಿ ಬಜೆಟರಿ ಸಪೋರ್ಟ್ ಟು ದ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್. If the government can maintain or establishing the or developed the various type of the industries, if the government having the more budget. But in the year 1990 government can't able to the development for the every industry in a equality base. ಸಮಾನತೆಯ ಆಧಾರದ ಮೇಲೆ ಯಾವುದೇ ಕೈಗಾರಿಕೆಗಳನ್ನು ಅವರು ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇರಲಿಲ್ಲ. ಯಾಕಂದರೆ ಬಿಕಾಸ್ ಆಫ್ ದಿ ಬಜೆಟ್ ಕ್ಯಾನ್ ದಿ ವೆರಿ ಲೋ. ಅಲ್ಲಿ ಏನಾಗ್ತದೆ ಹಣಕಾಸಿನ ಒಂದು ಸಹಾಯ ಕೂಡ ಇಂದ ಭಾಳಷ್ಟು ಇತ್ತು. ಆ್ಯಂಡ್ ಆಲ್ಸೋ ದಿ ಪ್ರೋಗ್ರೆಸಿವ್ ಕ್ಯಾನ್ ದಿ ರಿಡಕ್ಷನ್ ಇನ್ ದ ಟೈಮ್ ಬಿಕಾಸ್ ಆಫ್ ದಿ ಬಜೆಟರಿ ಸಪೋರ್ಟ್. ಇಫ್ ದ budget not only using for the industrial sector, it is also the using for the other sector. That's why if the government budgetary can reduce, and it is the more impact on the progressive reduction of the budgetary of support. That's why the public enterprise or the public sector enterprise cannot grow compared to the ಪ್ರೈವೇಟ್ ಸೆಕ್ಟರ್ ಎಂಟರ್ಪ್ರೈಸಸ್. ಇಲ್ಲಿ ಒಂದು ಖಾಸಗಿ ವಲಯದವರಿಗೆ ಕಂಪೇರ್ ಮಾಡಿದಾಗ, ಖಾಸಗಿ ವಲಯಕ್ಕೆ ನಾವು ಹೋಲಿಕೆ ಮಾಡಿದಾಗ ಸರ್ಕಾರದಲ್ಲಿರುವಂಥ ಒಂದು ಹಣದ ಒಂದು ಕೊರತೆಯಿಂದ ಅಥವಾ ವರಮಾನದ ಕೊರತೆಯಿಂದ ಸರಿಯಾದ ರೀತಿಯಲ್ಲಿ ಖಾಸಗಿ ವಲಯದಷ್ಟು ಕೈಗಾರಿಕೆಗಳು ಅಭಿವೃದ್ಧಿ ಅಷ್ಟು ಇವು ಆಗಲಿಲ್ಲ. When was the government can invite the private sector of participation to increase the market discipline and the competitive capacity of this public sector? In the time when was government invite the private sector, that time automatically increase the competitiveness as well as the discipline in the market, and also the quality of the product can also increase in the time of the invite the private sector. Because before government can only the produce the goods and services, but nobody can private investor can enter to economy and the establish the new industry. But after implementing the new economic policy, new investor can enter to the market and
create the discipline in the market as well as the competitiveness, can also build in the economy, as well as this is the more effect on the public sector. That's why government can decide to the losses public sector industry can hand over to the private investor, private sector, then private sectors are taking that losses industry and improvement according to their ಪ್ಲ್ಯಾನ್ಸ್, ಅವರ ಒಂದು ಯೋಜನೆಯ ಪ್ರಕಾರ. ಇಲ್ಲಿ ಖಾಸಗಿ ವಲಯದವರು ಏನು ಮಾಡ್ತಾ ಇದ್ದಾರೆ ಅಂದರೆ ಹೆಚ್ಚಿನವಾದಂಥ ಒಂದು ಸ್ಪರ್ಧಾತ್ಮಕವಾದಂಥ ಒಂದು ಭಾವನೆಯನ್ನು ಬಿತ್ತಾ ಇದ್ದರು. ಅಷ್ಟೇ ಅಲ್ಲದೆ ಜನರು ಕೂಡ ಏನು ಮಾಡ್ತಾರೆ ಅಂದರೆ ಅದೇ ರೀತಿಯಾದಂಥ ಒಂದು ಒಳ್ಳೆ ಗುಣಮಟ್ಟದ ವಸ್ತುಗಳನ್ನು ಕೂಡ ಬಯಸ್ತಾ ಇದ್ದರು. ಅವಾಗ ಏನಾಯ್ತು ಅಂದರೆ ಇಲ್ಲಿ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಉತ್ಪಾದಿಸುವಂಥ ವಸ್ತುಗಳು ಅಷ್ಟು ಗುಣಮಟ್ಟದ್ದಾಗಿರಲಿಲ್ಲ. ಅದಕ್ಕಾಗಿ ಇಲ್ಲಿ ಯಾವಾಗ ಒಂದು ಖಾಸಗಿ ವಲಯದ ಒಂದು ಹೂಡಿಕೆದಾರರು ಆ ಒಂದು ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡ್ತಾಯಿದ್ರು, ಆ ಸಮಯದಲ್ಲೂ ಕೂಡ ಏನಾಯ್ತು ಅಂದರೆ ಸಾರ್ವಜನಿಕ ವಲಯಕ್ಕೆ ಹೊಡೆತ ಬಿತ್ತು. ಯಾಕಂದರೆ ಇಲ್ಲಿ ಖಾಸಗಿ ವಲಯದವರು ಸ್ಪರ್ಧೆಯನ್ನು ಏರ್ಪಡಿಸದಲ್ಲೇ ಅವರ ಒಂದು ವಸ್ತುಗಳ ನಡುವೆ ಸ್ಪರ್ಧೆಯನ್ನು ಏರ್ಪಡಿಸಲಲ್ಲದೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ರೀತಿಯ ಶಿಸ್ತನ್ನು, ಆ ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಲ್ಲಿ ಶಿಸ್ತನ್ನು ಕೂಡ, ಸಮಯದ ಒಂದು ಅರಿವನ್ನು ಕೂಡ ಅವರು ಅರಿತಿದ್ದು. ಅದಕ್ಕಾಗಿ ಏನಾಗ್ತದೆ ಅಂದರೆ ಪಬ್ಲಿಕ್ ಸೆಕ್ಟರಲ್ಲೂ ಕೂಡ ಏನಾಗ್ತದೆ ಬಹಳಷ್ಟು ರೀತಿಯಾದಂಥ ಏನಾಗ್ತದೆ ಅಂದರೆ ಲಾಸನ್ನು ಕೂಡ ಅನುಭವಿಸ್ತು. And according to the Board of Industrial Financial Reconstruction, if the public sector can spring from the sick according to the chronologically, if the sick industry is nothing but these type of the industries can continuously losing, and without these industries cannot able to get the minimum profit, this type of the industries is called as the sick industry. ಇಲ್ಲಿ ರೋಗಗ್ರಸ್ತ ಕೈಗಾರಿಕೆಗಳಂತ ಕರಿತಾ ಇದ್ದೇವೆ. ರೋಗಗ್ರಸ್ತ ಕೈಗಾರಿಕೆಗಳಂದ್ರು ಸತತವಾಗಿ ಕೈಗಾರಿಕೆಗಳು ಲಾಭವನ್ನು ಗಳಿಸದೆ ತಮ್ಮ ಒಂದು ಕನಿಷ್ಠ ಲಾಭವನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯವಾಗದಿದ್ದರೆ ಅಂಥ ಒಂದು ಕೈಗಾರಿಕೆಗಳು ನಾವೇನಂತ ಕರೀತೇವೆ ಅಂದರೆ ರೋಗಗ್ರಸ್ತ ಕೈಗಾರಿಕೆಗಳು ಅಂತ ಕೂಡ ಕರಿತಾ ಇದ್ದೇವೆ. ಅಕಾರ್ಡಿಂಗ್ ದ ಬೋರ್ಡ್ ಆಫ್ ದಿ ಇಂಡಸ್ಟ್ರಿಯಲ್ ಆ್ಯಂಡ್ ದಿ ಫೈನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್ ಕಮಿಟಿ ಆಲ್ಸೋ ದಿ ಸಜೆಷನ್ ಟು ದಿ ಗೌರ್ಮೆಂಟ್, ಆ್ಯಂಡ್ ದ್ಯಾಟ್ಸ್ ವೈ ಗೌರ್ಮೆಂಟ್ ಕ್ಯಾನ್ ದಿ ಆಲ್ಮೋಸ್ಟ್ ಆಲ್ sick industries can hand over to the private sector. That's why the private sector also more contribution to the economy compared to the public sector, and public sector also getting the minimum profit from the private sector. ಇಲ್ಲಿ ಯಾವಾಗ ಒಂದು ರೋಗಗ್ರಸ್ತ ಕೈಗಾರಿಕೆಗಳನ್ನು ಸರ್ಕಾರಿ ವಲಯದಲ್ಲಂಥ ರೋಗಗ್ರಸ್ತ ಕೈಗಾರಿಕೆಗಳನ್ನು ಖಾಸಗಿ ವಲಯದವರಿಗೆ ಹಸ್ತಾಂತರ ಮಾಡಿದ ಮೇಲೆ ಖಾಸಗಿ ವಲಯದವರ ಒಂದು ಕೊಡುಗೆಯು ಆರ್ಥಿಕತೆಗೆ ಹೆಚ್ಚಿನದಾಯಿತು. ಅಷ್ಟೇ ಅಲ್ಲದೆ ಈ ಒಂದು ಖಾಸಗಿ ಒಂದು ವಲಯದವರಿಂದ ಸರ್ಕಾರಕ್ಕೂ ಕೆಲವೊಂದಿಷ್ಟು ಪ್ರಮಾಣದ ಲಾಭವನ್ನು ಕೂಡ ಆಗ್ತಾ ಇತ್ತು. ಅದಕ್ಕಾಗಿ ಇಲ್ಲಿ ಅಂದರೆ ಸರ್ಕಾರವು ಕೂಡ ಯಾವುದೇ ರೀತಿಯಾದಂಥ ನಷ್ಟವೂ ಕೂಡ ಆಗ್ತಾ ಇರಲಿಲ್ಲ. when was the public sector can transfer their industries to the private sector, that time private sector getting the more profit, but government also getting the profit in the form of the tax and the other various ಇಂಪೋರ್ಟ್ ಡ್ಯೂಟೀಸ್ ಆ್ಯಂಡ್ ದಿ ಎಕ್ಸ್ಪೋರ್ಟ್ ಡ್ಯೂಟೀಸ್. ಇಲ್ಲಿ ಆಂತರಿಕವಾದಂಥ ಒಂದು ಬಾಹ್ಯ ವ್ಯಾಪಾರದಲ್ಲಿ ಕೂಡ ಏನಾಗ್ತದೆ ಬಹಳಷ್ಟು ರೀತಿಯಾದಂಥ ಆಮದು ತೆರಿಗೆ ಆಗಿರ್ಬೋದು, ರಫ್ತು ತೆರಿಗೆ ಆಗಿರ್ಬೋದು, ಈ ರೀತಿಯಿಂದ ಕೂಡ ಏನಾಗ್ತದೆ ಸರ್ಕಾರವು ಕೂಡ ಏನಾಗ್ತಂದರೆ ಬಹಳಷ್ಟು ರೀತಿಯಲ್ಲಿ ತೆರಿಗೆ ಮುಖಾಂತರ ಕೂಡ ಅದಕ್ಕೂ ಕೂಡ ಲಾಭ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕಾಗಿ ಏನಾಯ್ತು ಅಂದರೆ ಇಲ್ಲಿ if the chronologically public sector industries can suffering from the sick, that's why the sick industries can hand over to the private sector. That time private sector also gaining the more profit, as well as the government also getting the some percentage of the profit from the private sector. ಇಲ್ಲಿ ಖಾಸಗಿ ವಲಯದಿಂದ ಕೂಡ ಏನಾಗ್ತದೆ ಅಂದರೆ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕೂಡ ಇಲ್ಲಿ ಸಾರ್ವಜನಿಕ ವಲಯ ಗಳಿಸ್ತು. ಅದಕ್ಕಾಗಿ ಇಲ್ಲಿ ರೋಗಗ್ರಸ್ತ ಕೈಗಾರಿಕೆಗಳು ಕೂಡ ಏನಾಗ್ತದೆ ಬಹಳಷ್ಟು ಅಭಿವೃದ್ಧಿ ಆಯಿತು. ನೆಕ್ಸ್ಟು ಎಕ್ಸ್ಟರ್ನಲ್ ಸೆಕ್ಟರ್, ಇಲ್ಲಿ ಬಾಹ್ಯ ವಲಯ ಅಂತ ಕೂಡ ಕರೀತಾ ಇದ್ದೇವೆ. ಇಫ್ ದ ಎಕ್ಸ್ಟರ್ನಲ್ ಸೆಕ್ಟರ್ ಕ್ಯಾನ್ including the various types of the policies like a trade policy, like the various type of the taxes,
like the various type of the rules, like the various type of the import duties or the export duties, and also that's why if the external sectors also the ರಿಫಾರ್ಮ್ಸ್ ಇನ್ ದ ಇಯರ್ 1991, ಇಲ್ಲಿ ಬಾಹ್ಯ ವಲಯವು ಕೂಡ ಏನಾಗ್ತದೆ ಬಹಳಷ್ಟು ರೀತಿಯಲ್ಲಿ ಕೂಡ ಅದು ಕೂಡ ಏನಾಗ್ತದೆ ಅಂದರೆ ಅಭಿವೃದ್ಧಿಯನ್ನು ಹೊಂದಿತು. ಫಸ್ಟ್ ಟ್ರೇಡ್ ಪಾಲಿಸಿ, ವ್ಯಾಪಾರ ನೀತಿ. ದ ಟ್ರೇಡ್ ಪಾಲಿಸಿ ಆಫ್ ದಿ 1991 freed import and export from the shackles of administrative controls and the license. If anyone can started the trade, they cannot getting the license and they cannot get license and the other some of the rules and regulations. But before implementing the new economic policy, if entrepreneur can enter to the market or they establish the various type of the industry, he must and should getting the license from the government of India. ಮೊದಲು ಏನಾಗ್ತಿತ್ತಂದರೆ ಈ ಒಂದು ವ್ಯಾಪಾರ ನೀತಿಗಿಂತ ಮೊದಲು ಯಾರೇ ಒಂದು ಕೈಗಾರಿಕೆ ಸ್ಥಾಪನೆ ಮಾಡಬೇಕಂದ್ರೆ ಸರ್ಕಾರದ ಒಂದು ನಿರ್ದೇಶನದಂತೆ ಸರ್ಕಾರದಿಂದ ಲೈಸೆನ್ಸನ್ನು ಪಡೆಯಲೇಬೇಕಾಗಿತ್ತು. ಆ ಲೈಸೆನ್ಸ್ ಪಡೆದವರಿಗೆ ಮಾತ್ರ ಏನಾಗ್ತದೆ ಕೈಗಾರಿಕೆಯನ್ನು ಸ್ಥಾಪಿಸೋದಕ್ಕೆ ಇಲ್ಲಿ ಅವಕಾಶವನ್ನು ಕೊಡ್ತಾಯಿದ್ರು. And also after implementing the trade policy, if the export and import duties are can also the reduce, because if the export and the import duties can reduce, if the automatically foreign investors enter to the our country, or our country enterprise can invest in the other foreign countries. That's why in the time of the new economic policy, the trade policy can also implemented in a very formal way. ಅಂದರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಕೂಡ ಅಂತ ವ್ಯಾಪಾರ ನೀತಿಯನ್ನು ಇಲ್ಲಿ ವಿದೇಶಿ ಹೂಡಿಕೆದಾರರು ಇಲ್ಲಿ ಬಂದಾಗ ಕೂಡ ಅಂತ ಅವ್ರಿಗೆ ಯಾವುದೇ ರೀತಿಯಾದಂಥ ನಷ್ಟ ಆಗಿರ್ಬೋದು, ಅದೇ ರೀತಿ ಇಲ್ಲಿ ಅವರು ಕೂಡ ಅಲ್ಲಿ ಬೇರೆ ದೇಶಕ್ಕೆ ಹೋದರೂ ಕೂಡ ಅವ್ರಿಗೆ ಏನಂತ ಬೇರೆ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅಂತ ವ್ಯಾಪಾರ ನೀತಿಯಲ್ಲಿ ಆಮದು ಒಂದು ಸುಂಕ ಆಗಿರ್ಬೋದು ಅಥವಾ ರಫ್ತು ಸುಂಕವನ್ನು ಕೂಡ ಇಲ್ಲಿ ಕಡಿಮೆಯನ್ನು ಮಾಡ್ತಾಯಿದ್ರು. And it linked all non-bulk and the non-capital goods import to export through the market mechanism of freely tradable EXIM scripts. According to the EXIM scripts, if the capital goods and also the non-bulk goods and the non-capital goods also the export and import, that time cannot be pressure on the private investors for the import duties as well as the export duties. ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಒಂದು ಬಂಡವಾಳೇತರ ಸರಕುಗಳನ್ನ ಅಥವಾ ಐಷಾರಾಮಿ ಅಲ್ಲದ ಸರಕುಗಳನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆಮದು ಕಳಿಸೋದಾಗಿರ್ಬೋದು ಅಥವಾ ಇಲ್ಲಿ ತರಿಸಿಕೊಳ್ಳುವಾಗ ಯಾವುದೇ ರೀತಿಯಾದ ಸುಂಕಗಳನ್ನು ಕೂಡ ನಾವಿಲ್ಲಿ ಹೇರಬಾರ್ದು. ಅಕಾರ್ಡಿಂಗ್ ಟು ದ ಎಕ್ಸಿಮ್, ಎಕ್ಸ್ಪೋರ್ಟ್ ಆ್ಯಂಡ್ ದಿ ಇಂಪೋರ್ಟ್ ಅಂತ ಕರಿತೀವಿ ಎಕ್ಸಿಮ್ ಅಂತ. ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡುವಂಥದ್ರುವಾಗ ನಾವು ಯಾವುದೇ ರೀತಿಯಾದಂಥ ವಸ್ತುಗಳಿಗೆ ಅಲ್ಲಿ ಏನು ಮಾಡಬಾರ್ದು ಅಂದರೆ ವಸ್ತುಗಳಿಗೆ ಏನು ಮಾಡೋದು ಅಲ್ಲಿ ಆಮದು ಮತ್ತು ರಫ್ತು ಸುಂಕವನ್ನು ಹೇರಬಾರ್ದು ಅಂತ ಕೂಡ ಇದು ಜಾರಿಗೆ ತಂದರು. ಆ್ಯಂಡ್ ಆಲ್ಸೋ ದಿ ನಾನ್ ಕ್ಯಾಪಿಟಲ್ ಗೂಡ್ಸ್ ಆ್ಯಂಡ್ ದಿ ನಾನ್ ಬಲ್ಕ್ ಗೂಡ್ಸ್ ಕ್ಯಾನ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ ಥ್ರೂ ದಿ ಮಾರ್ಕೆಟ್ ಮೆಕ್ಯಾನಿಸಮ್ of freely tradable nothing but the according to the market mechanism. If the non-bulk and the non-capital goods can import and export to the various countries market according to the market mechanism truly very freely. ಅಂದರೆ ಯಾವುದೇ ರೀತಿಯಾದಂಥ ಒಂದು ನೀತಿ ನಿಯಮ ಕಟ್ಟುಪಾಡುಗಳಿಲ್ಲದೆ ದೇಶಗಳ ಮುಖಾಂತರ ಆಮದಾಗಿರ್ಬೋದು ರಫ್ತಾಗಿರ್ಬೋದು ವಸ್ತುಗಳನ್ನು ಕೂಡ ಏನು ಮಾಡೋದು ಅಂದರೆ ನಾವು ಕಳಿಸ್ಲಿಕ್ಕೆ ಕೂಡ ಏನಾಗ್ತದೆ ಅಂದರೆ ಈ ಒಂದು ವ್ಯಾಪಾರ ನೀತಿಯು ಕೂಡ ಅಂತ ಸಹಾಯವಾಗಿದೆ. On September 1991, a major liberalization of the export controls. In the time of the 1991, we can introducing the LPG ಕಾನ್ಸೆಪ್ಟ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ನಾವು 1991ರಲ್ಲಿ ಉದಾರೀಕರಣ, ಖಾಸಗೀಕರಣ, ಜಾಗತೀಕರಣ ಅನ್ನುವಂಥ ನೀತಿಯನ್ನು ಜಾರಿಗೆ ತಂದೆವು. ಆ ಒಂದು ಸಮಯದಲ್ಲಿರುವಂಥ ಒಂದು ಉದಾರೀಕರಣದ ಒಂದು ಅನುಗುಣವಾಗಿ ನಾವು
ರಫ್ತಿನ ಮೇಲೆ ಇರುವಂಥ ಒಂದು ಎಲ್ಲ ರೀತಿಯಾದಂಥ ನಿಯಮಗಳನ್ನು ಕೂಡ ಇಲ್ಲಿ ಜಾರಿಗೆ ತಂದಿವೆ. ಅಷ್ಟೇ ಅಲ್ಲದೆ ಅದರ ಒಂದು ನಿಯಮದಲ್ಲೂ ಕೂಡ ಏನು ಮಾಡ್ತೀವಿ, ಕೆಲವೊಂದಿಷ್ಟನ್ನು ಕೂಡ ನಾವು ನಿಯಂತ್ರಿಸ್ತೇವೆ. ಅಕಾರ್ಡಿಂಗ್ ಟು ದ ನ್ಯೂ ಎಕನಾಮಿಕ್ ಪಾಲಿಸಿ 1991 control the major liberalization of the export control and procedures was effected when export of the 63 items in the 1991 liberalization major liberalization from the export controls as well as the procedures was effected when export of the 63 items. ಯಾವಾಗ ಅವಾಗ ನಾವು 63 ವಸ್ತುಗಳನ್ನು, ರಾಸಾಯನಿಕ ವಸ್ತುಗಳಾಗಿರ್ಬೋದು ಅಥವಾ ಇದೇ ರೀತಿಯಾದಂಥ ಒಂದು ಲೋಹದ ಒಂದು ವಸ್ತುಗಳನ್ನು ತಯಾರಿಸುವಾಗ ಅಲ್ಲಿ ಎಲ್ಲ ರೀತಿಯಾದಂಥ ಒಂದು ರಫ್ತು ಮತ್ತು ಆಮದುಗಳ ಒಂದು ನಿರ್ಬಂಧಗಳನ್ನು ಕೂಡ ತೆಗೆದುಹಾಕಿ ಅವುಗಳನ್ನು ಒಂದು ನಿಯಂತ್ರಣದಲ್ಲಿ ಕೂಡ ಇಡಲಿಕ್ಕೆ ಒಂದು ಸಹಾಯ ಆಯಿತು. ಅದಕ್ಕಾಗಿ ಇಲ್ಲಿ ಏನಾಗ್ತಂದರೆ ಉದಾರೀಕರಣ ಒಂದು ಜಾರಿಗೆ ತಂದ. ಇದು ಬಹಳಷ್ಟು ರೀತಿಯಾಗಿ ವ್ಯಾಪಾರದ ಮೇಲೆ ಏನಾಗ್ತದೆ ಪರಿಣಾಮವನ್ನು ಕೂಡ ಬೀರಿತು. And also the mostly of the chemical goods and the metal products can easily export or the importing from the abroad country or the export to the abroad country in a procedures was affected on the export procedures affect nothing but the if the liberalization rules and regulations can reduce or the sum of the rules and regulations cannot apply for the goods. ಇಲ್ಲಿ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನ ಕೂಡ ಜಾರಿಗೆ ತಂದರು. ಅದರಲ್ಲಿ ಕೆಲವೊಂದಿಷ್ಟು ನೀತಿ ನಿಯಮಗಳು ಕೂಡ ಈ ಒಂದು ಸರಕುಗಳಿಗೆ ಕೂಡ ಅನ್ವಯ ಆಗ್ತಿಲ್ಲ. ಬಟ್ ಬಿಫೋರ್ ಇಂಪ್ಲಿಮೆಂಟಿಂಗ್ ದಿ ಲಿಬರಲೈಸೇಷನ್ ಇಫ್ ದಿ metal goods and the chemical goods product can export or import to the other countries, that time also heavy percentage of the export duties and import duties are implemented. ಇಲ್ಲಿ ಮೊದಲು ಏನಾಗ್ತದೆ ಅಂದರೆ ಬಹಳಷ್ಟು ರೀತಿಯ ಆಮದು ಮತ್ತು ರಫ್ತು ಸುಂಕವನ್ನು ಕೂಡ ಹಾಕ್ತಾಯಿದ್ರು. and also in the time of the liberalization implementing the OGL ಅಂತ ಹೇಳಿದ್ರೆ ಓಪನ್ ಜನರಲ್ ಲೈಸೆನ್ಸ್, ಎಲ್ಲರಿಗೂ ಒಂದು ಮುಕ್ತವಾದಂಥ ಒಂದು ಸಾಮಾನ್ಯವಾದಂಥ ಒಂದು ಪರವಾನಗಿಯನ್ನು, ಬಿಕಾಸ್ ಇನ್ ದ ಟೈಮ್ ಆಫ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕ್ಯಾನ್ ಆಲ್ಸೋ ದಿ ರೆಡ್ಯೂಸ್ ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಕ್ಯಾನ್ ಇಂಪ್ಲಿಮೆಂಟ್ ದಿ OGL ಓಪನ್ ಜನರಲ್ ಲೈಸೆನ್ಸ್ ಗಿವನ್ ಟು ದಿ ಎವ್ರಿ ಒನ್ ಅಂತ ಮಾಡಿದ್ವಿ ಹೂ ವಿಲ್ ಎಸ್ಟಾಬ್ಲಿಷ್ ದಿ ಇಂಡಸ್ಟ್ರಿ. ಯಾರು ಒಂದು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ ಅವರಿಗೆಲ್ಲ ಏನು ಮಾಡ್ತಾರೆ ಅಂದರೆ ಮುಕ್ತವಾದಂಥ ಒಂದು ಸಾಮಾನ್ಯವಾದಂಥ ಒಂದು ಪರಿವಾಣಿಗೆ ನೀತಿಯನ್ನು ಕೂಡ ಅವರು ಜಾರಿಗೆ ತಂದರು. ಆ್ಯಂಡ್ ಆಲ್ಸೋ ಗೌರ್ಮೆಂಟ್ ಇನ್ ದ ಇಯರ್ 1991 ಇಂಟ್ರೊಡ್ಯೂಸಿಂಗ್ ದಿ ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂಡರ್ ದಿಸ್ ಸಿಸ್ಟಮ್ 60% of the export earning is allowed to be converted into the rupees at the market exchange rate. In the year 1992, the liberalization process was moved from the forward. ಇಲ್ಲಿ ಒಂದು ಉದಾರೀಕರಣವನ್ನು ಏನು ಮಾಡ್ತಾರೆ ಅಂದರೆ ಮತ್ತೆ ಏನು ಮಾಡೋದು ಸುಧಾರಣೆಯನ್ನು ಮಾಡಿದರು. ದ್ಯಾಟ್ ಟೈಮ್ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ದಿ ಲಿಬರಲೈಸ್ಡ್ ಎಕ್ಸ್ಚೇಂಜ್ ರೇಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಉದಾರೀಕರಣದ ಒಂದು ವಿನಿಮಯ ದರದ ಒಂದು ಉದಾರೀಕರಣದ ವಿನಿಮಯ ದರ ಪದ್ಧತಿಯ ಒಂದು ಮಂಡಳಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿ ಇದರ ಅನ್ವಯ ಏನಾಗುತ್ತೆ 60% ಒಂದು ರಫ್ತಿನಿಂದ ಬಂದುವಂಥ ಒಂದು ಆದಾಯವನ್ನು ಏನು ಮಾಡ್ತಾ ಇದ್ರು ಅಂದರೆ ರಫ್ತಿನಿಂದ ಬರುವಂಥ ಒಂದು ವಿದೇಶಿ ವಿನಿಮಯದಿಂದ ಬರುವ ಆದಾಯವನ್ನು ನಮ್ಮ ದೇಶದ ಒಂದು ರೂಪಾಯಿಗೆ ಏನು ಮಾಡಿದ ಅದನ್ನು ಕನ್ವರ್ಟ್ ಮಾಡಿಕೊಂಡು ಏನು ಮಾಡೋದು ಅಂದರೆ ಉಳಿದ ಒಂದು 40% ಹಣವನ್ನು ಏನು ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಏನು ಮಾಡಿದೆ ತಲುಪಿಸಾಯಿತು. ಆ್ಯಂಡ್ 60% ಆಫ್ ದ ಎಕ್ಸ್ಪೋರ್ಟ್ ಅರ್ನಿಂಗ್ಸ್ ವೇರ್ ಅಲೌಡ್ ಟು ಬಿ ಕನ್ವರ್ಟೆಡ್ ಇನ್ ಟು ದಿ ರುಪೀಸ್ ಅಟ್ ದಿ ಮಾರ್ಕೆಟ್ ಎಕ್ಸ್ಚೇಂಜ್ ರೇಟ್. ಅಕಾರ್ಡಿಂಗ್ ಟು ದಿ ಮಾರ್ಕೆಟ್ ಎಕ್ಸ್ಚೇಂಜ್ ರೇಟ್ 60% ಆಫ್ ದಿ ಎಕ್ಸ್ಪೋರ್ಟ್ ಅರ್ನಿಂಗ್ಸ್ ಕ್ಯಾನ್ ಕನ್ವರ್ಟೆಡ್ ಆ್ಯಂಡ್ ದಿ ರಿಮೈನಿಂಗ್ 40% ಆಫ್ ದಿ exchange rate can determine the RBI. ಇಲ್ಲಿ ಏನಾಗ್ತದೆ ಅಂದರೆ ಉಳಿದ ಒಂದು 40% ಹಣವನ್ನು ಏನು ಮಾಡ್ತದೆ ಅಂದರೆ
ಕೇಂದ್ರ ಬ್ಯಾಂಕಿನ ಅನುಗುಣವಾಗಿ ಅದು ಬದಲಾವಣೆಯನ್ನು ಮಾಡ್ತಾ ಇತ್ತು ನೀತಿ ಅದರ ಪ್ರಕರಣ. ಆದರೆ 60% ಹಣವನ್ನು ಏನು ಮಾಡ್ತದೆ ಅಂದರೆ ರಫ್ತಿನ ಒಂದು ಹಣವನ್ನು ಏನು ಮಾಡುತ್ತೆ ಮಾರುಕಟ್ಟೆಯ ಒಂದು ಬದಲಾವಣೆಯ ದರಣಿಗೆ ವಿನಿಮಯ ದರಕ್ಕೆ ಅನುಗುಣವಾಗಿ ಅಲ್ಲಿ ಬದಲಾವಣೆ ಮಾಡುತ್ತಿತ್ತು. ದಿಸ್ ಬ್ರಾಟ್ ಡೌನ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಟ್ರೀ ಮಾರ್ಕೆಟ್ ರೇಟ್ ಆ್ಯಂಡ್ ದಿ ಹವಾಲಾ ರೇಟ್ಸ್ ಆಫ್ ದಿ ಎಕ್ಸ್ಚೇಂಜ್. ಆಫ್ಟರ್ ದೀಸ್ ಟು ಆಫ್ the tree market rate nothing but it is according to the market mechanism, and the hawala rate of the exchange nothing but in the according to the ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಇಲ್ಲಿ ಒಂದು ಕೇಂದ್ರ ಬ್ಯಾಂಕಿನ ಅನುಗುಣವಾಗಿ ಕೂಡ ಏನಾಗ್ತಿತ್ತು ಅಂದರೆ ಇಲ್ಲಿ ಮಾರುಕಟ್ಟೆಯ ಒಂದು ನೀತಿ ನಿಯಮಕ್ಕೆ ಅನುಗುಣವಾಗಿ ಏನಾಗ್ತಿತ್ತು ಅಂದರೆ ವಿದೇಶಿ ವಿನಿಮಯ ಕೂಡ ನಡೀತಾ ಇತ್ತು.